ಕಾಂಗ್ರೆಸ್ಗೆ ಒಂದು ವೇಳೆ ವೋಟ್ ಹಾಕಿದ್ರೆ ದೇಶದ ಅಭದ್ರತೆಗೆ ಮತ ನೀಡಿದಂತೆ ಅಂತ ಹೇಳ್ತಾರೆ. ಭ್ರಷ್ಟಾಚಾರಕ್ಕೆ, ಆಂತರಿಕ ಅಭದ್ರತೆಗೆ ನೀಡುವ ಮತ ಅದಾಗಿರುತ್ತೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ದೇಶದ ಅಭದ್ರತೆಗೆ ಮತ ನೀಡಿದಂತಾಗತ್ತೆ, ಭ್ರಷ್ಟಾಚಾರಕ್ಕೆ, ಆಂತರಿಕ ಅಭದ್ರತೆಗೆ ನೀಡುವಂತಹ ಮತ ಅದಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಒಂದು ಮಾತನ್ನ ಮತದಾರರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವಂಥ ಓಟು ಅರಾಜಕತೆಗೆ ನೀಡುವಂಥ ಮತ ಆಗುತ್ತೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಆರ್ಥಿಕ ದಿವಾಳಿತನಕ್ಕೆ ನೀಡುವ ಮತವಾಗುತ್ತೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವಂಥ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತವಾಗುತ್ತೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಅಭದ್ರತೆಗೆ ನೀಡುವ ಮತವಾಗುತ್ತೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ಆಂತರಿಕ ಸುರಕ್ಷತೆ ಅಪಾಯಕ್ಕೆ ನಾಂದಿ ನೀಡುವಂತಹದ್ದಾಗುತ್ತೆ. ಈ ಬಾರಿಯ ಚುನಾವಣೆ ದೇಶದ ಸುರಕ್ಷತೆ ಹಾಗೂ ಅಖಂಡತೆಗೆ ನೀಡುತ್ತಿರುವಂಥ ಚುನಾವಣೆ. ನನಗೆ ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಬಿಜೆಪಿ JDS ಒಂದಾಗಿ ಲೋಕಸಭಾ ಸದಸ್ಯರನ್ನು ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ ಅನ್ನೋ ವಿಶ್ವಾಸ ನನಗಿದೆ. ಕಾಂಗ್ರೆಸ್ ಪಕ್ಷದ ಸುಳ್ಳು ಆಶ್ವಾಸನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ಅಬ್ ಕಿ ಬಾರ್ 400 ಪಾರ್ ನಿಮ್ಮ ಮೋದಿಜಿಯವರ ಘೋಷಣೆಗೆ ದೇಶದ ಜನರು ಒಪ್ಪಿಗೆ ಕೊಟ್ಟಾಗಿದೆ. ಬಿಜೆಪಿ 400ಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಿಂದ 28 ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.